Hi, dear students. In previous class, we discussed Indian foreign policy, and now we discussed about the new lesson in history part, opposition to British rule in Karnataka. ಇದನ್ನು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಥವಾ ಹೋರಾಟಗಳು ಅಂತ ನಾವು ಕರಿಬೋದು. So, dear students, before the unification of present day Karnataka, it was under the control of the British. The British exploited the people for their own selfishness, causing instability, and the country's kings rebelled against the British. So, Hyder Ali and his son Tipu Sultan used the political instability in Mysore state to protest against the British. So in this chapter, we will learn about the rebellions prominently of Hyder Ali, Tipu and others. Dear students, ನಾವು ಈ ಅಧ್ಯಾಯದಲ್ಲಿ ಏನನ್ನು ತಿಳ್ಕೊತೀವಿ ಅಂದರೆ ನಮ್ಮ ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮುಂಚೆ ಏಕೀಕರಣ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಉಗಮ ಆಗೋದಕ್ಕಿಂತ ಮುಂಚೆ ಈ ಕರ್ನಾಟಕದ ಹಲವಾರು ಪ್ರದೇಶಗಳು ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿದ್ವು. ಬ್ರಿಟಿಷರು ತಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜನರನ್ನು ರಾಜರನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಿದ್ರು, ಶೋಷಣೆಯನ್ನು ಮಾಡಿದರು. ಇದರಿಂದ ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳಲ್ಲಿ ಅಸ್ಥಿರತೆ ಅರಾಜಕತೆ ಉಂಟಾಯಿತು. ಅಸ್ಥಿರತೆ ಅಂದರೆ ಜನರ ಪ್ರಾಣ ಆಸ್ತಿಪಾಸ್ತಿಗಳಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಾಯಿತು. ಈ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಅಲ್ಲಿನ ರಾಜರುಗಳು ಏನು ಮಾಡ್ತಾರೆ, ದಂಗೆಯನ್ನು ಎದ್ದೇಳ್ತಾರೆ, ಬಂಡಾಯವನ್ನು ಎದ್ದೇಳ್ತಾರೆ. ಅದರ ಮುಖ್ಯವಾಗಿ ಹೈದರ್ ಅಲಿ ಮತ್ತು ಟಿಪ್ಪು, ಅವನ ಮಗ ಟಿಪ್ಪುವಿನ ಒಂದು ಹೋರಾಟ ಏನಿದೆ, ಇದು ಅತ್ಯಂತ ಮುಖ್ಯವಾಗಿದೆ ಅಂತ ನಾವು ಹೇಳ್ಬೋದು. ಈ ಅಧ್ಯಾಯದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಮತ್ತು ಇತರರು ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ ಇನ್ ದ 18th century in Indian history is considered as the century of political problems. 18th centuryಯನ್ನು ಇನ್ ಹಿಸ್ಟ್ರಿ ಇಂಡಿಯಾದ ಒಂದು ಇತಿಹಾಸದಲ್ಲಿ ಏನಂತ ಕರೆಯಲ್ಪಟ್ಟಿದೆ ಅಂದರೆ ದ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್ ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂತ ಶತಮಾನ ಅಂತ 18ನೇ ಶತಮಾನವನ್ನು ಕರೆಯಲಾಗಿದೆ. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದಿಸ್. ದ ಡೆತ್ ಆಫ್ ಔರಂಗಜೇಬ್ ದ ಮೊಘಲ್ ಎಂಪೈರ್ ಇನ್ 1707 ವಾಸ್ ದ ಮೈನ್ ರೀಸನ್. ಮೊಘಲ್ ಎಂಪೈರ್ ಆಗಿರ್ತಕ್ಕಂತಹ ಔರಂಗಜೇಬ್ 1707ನಲ್ಲಿ ಡೆತ್ ಆಗ್ತಾನೆ, ಮರಣವನ್ನು ಹೊಂದುತ್ತಾನೆ. ಇದು ಕೂಡ ಒಂದು ಮುಖ್ಯವಾದ ರೀಸನ್ ಅಂತ ನಾವು ಹೇಳ್ಬೋದು. ಹಿಸ್ ಡೆತ್ ವೀಕೆಂಡ್ ದ ಮೊಘಲ್ ಎಂಪೈರ್. ಆ್ಯಸ್ ಎ ರಿಸಲ್ಟ್ ದ ಮೊಘಲ್ ಲಾಸ್ಟ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಸೌತ್ ಇಂಡಿಯಾ. ಔರಂಗಜೇಬ್ ಡೆತ್ ಆದ ನಂತರ ಏನಾಗುತ್ತೆ, ಮೊಘಲ್ ಎಂಪೈರ್ ವೀಕೆಂಡ್ ಅಂದರೆ ವೀಕ್ ಆಗ್ತಾ ಹೋಗುತ್ತೆ, ದುರ್ಬಲ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಮೊಘಲ್ ಎಂಪೈರ್ ರಾಜಕೀಯ ನಿಯಂತ್ರಣವನ್ನು ಪೊಲಿಟಿಕಲ್ ಕಂಟ್ರೋಲ್ ಓವರ್ ದ ಸೌತ್ ಇಂಡಿಯಾ, ಲಾಸ್ಟ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ದ ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನು ಮೊಘಲ್ ಎಂಪೈರ್ ಏನಾಗುತ್ತೆ, ಕಳ್ಕೊಳುತ್ತೆ. ಎ ಲಾಟ್ ಆಫ್ ಪೊಲಿಟಿಕಲ್ ಸ್ಟ್ರಗಲ್ ಟುಕ್ ಪ್ಲೇಸ್ ಇನ್ ಕರ್ನಾಟಕ ರೀಜನ್. ಅಂತ ಕರ್ನಾಟಕ ಪ್ರದೇಶದಲ್ಲಿ ಪೊಲಿಟಿಕಲ್ ಸ್ಟ್ರಗಲ್ಸ್ಗಳು ಉತ್ಪತ್ತಿ ಆಗುತ್ತೆ. ಅಲ್ಲಿನ ಪ್ರದೇಶವನ್ನು ಆಧಿಪತ್ಯವನ್ನು ಸಾಧಿಸೋಕ್ಕೋಸ್ಕರ ಆ ಪ್ರದೇಶದಲ್ಲಿ ಹಲವಾರು ರಾಜಕೀಯ ಹೋರಾಟಗಳು ನಡೆಯುತ್ತೆ. ದ ಡೆತ್ ಆಫ್ ಚಿಕ್ಕದೇವರಾಜ ಒಡೆಯರ್ ಇನ್ 1704 created the various political challenges in Mysore state. ಮೈಸೂರಿನ ಒಡೆಯರಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ್ ಮೈಸೂರಿನ ಅರಸರಾಗಿರ್ತಾರೆ. 1704 ಇವರ ಡೆತ್ ಆಗುತ್ತೆ. ಕ್ರಿಯೇಟೆಡ್ ವೇರಿಯಸ್ ಪೊಲಿಟಿಕಲ್ ಚಾಲೆಂಜಸ್ ಇನ್ ಮೈಸೂರು ಸ್ಟೇಟ್. ಮೈಸೂರು ಸ್ಟೇಟಿನ ಅರಸರಾಗಿರ್ತಕ್ಕಂಥ ಇವರು ಡೆತ್ ಆದ ನಂತರ ಮೈಸೂರಿನಲ್ಲಿ ಹಲವಾರು ಪೊಲಿಟಿಕಲ್ ಚಾಲೆಂಜಸ್, ರಾಜಕೀಯ ಸವಾಲುಗಳು ಉಂಟಾಗುತ್ತೆ, ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ. ಇಸ್ ದಟ್ ಕ್ರಿಯೇಟೆಡ್ ದ ಪ್ರಾಬ್ಲಮ್ಸ್ ಆಫ್ ಸಕ್ಸೆಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇಲ್ಲೇನಾಗುತ್ತೆ, ಆಳ್ವಿಕೆಯಲ್ಲಿ ಹಲವಾರು ತೊಂದರೆಗಳು, ಆಡಳಿತದಲ್ಲಿ ಹಲವಾರು ತೊಂದರೆಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಹೈದರ್ ಅಲಿ ಗೈನ್ಡ್ ಪ್ರಾಮಿನೆನ್ಸ್ ಇನ್ ದಿಸ್ ಸೆನಾರಿಯೋ ಆಫ್ ಅನ್ಸರ್ಟನಿಟಿ ದಟ್ ಕ್ಲೌಡೆಡ್ ಓವರ್ ದ ಮೈಸೂರು ಆ್ಯಂಡ್ ಕರ್ನಾಟಕ ರೀಜನ್. ಸೊ ಅನ್ಸರ್ಟನಿಟಿ ದ ಕ್ಲೌಡೆಡ್ ಓವರ್ ದ ಮೈಸೂರು ಅಂದರೆ
ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಏನಾಗಿರುತ್ತೆ, ಪೊಲಿಟಿಕಲ್ ಪ್ರಾಬ್ಲಮ್ಸ್, ಚಾಲೆಂಜಸ್ಗಳು ಮೈಸೂರು ಸ್ಟೇಟಲ್ಲಿ ಉಂಟಾಗಿರುತ್ತೆ. ಒಂದು ರೀತಿ ಮೋಡ ಕವಿದ ವಾತಾವರಣ ಉಂಟಾಗುತ್ತೆ. ಅನ್ಸರ್ಟನಿಟಿ ದಟ್ ಕ್ಲೌಡೆಡ್ ಓವರ್ ದ ಮೈಸೂರು, ಒಂದು ರೀತಿ ಸಮಸ್ಯೆಗಳ ಮೋಡ ಕವಿದ ವಾತಾವರಣ ಉಂಟಾದಂಥ ಸಂದರ್ಭದಲ್ಲಿ ಹೈದರ್ ಅಲಿ ಗೈನ್ಡ್ ಪ್ರಾಮಿನೆನ್ಸ್ ಇನ್ ದಿಸ್ ಸಿನಾರಿಯೋ. ಹೈದರ್ ಅಲಿ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅವನು ಪ್ರಮುಖ ಹಾದಿಗೆ ಬರ್ತಾನೆ, ಅವನು ಏಳಿಗೆಗೆ ಬರ್ತಾನೆ ಅಂತ ಹೇಳ್ಬೋದು. He joined Mysore army as an ordinary soldier but was known for his shade political moves. ಒಬ್ಬ ಆರ್ಡಿನರಿ ಸೈನಿಕನಾಗಿ ಮೈಸೂರು ಆರ್ಮಿಯನ್ನು ಸೇರಿಕೊಂಡು ಶೇಡ್ ಪೊಲಿಟಿಕಲ್ ಮೂವ್ಸ್, ತಾಂತ್ರಿಕ ಚತುರ ರಾಜಕೀಯ ನಡೆಗಳಿಂದ, ಅವನ ಉಪಾಯವಾಗಿರ್ತಕ್ಕಂಥ ರಾಜಕೀಯ ನಡೆಗಳಿಂದ ಇವನೇನು ಮಾಡ್ತಾನೆ, ಬೇಗ ಪ್ರಗತಿಗೆ ಬರ್ತಾನೆ, ಬೇಗ ಫೇಮಸ್ ಆಗ್ತಾ ಹೋಗ್ತಾನೆ. He came into prominence during the siege of Devanhalli and military action. So Hyder Ali came to prominence during the siege of Devanhalli and military action against Nizam of Arcot. ಅಂದರೆ ಹೈದರ್ ಅಲಿ ಏನು ಮಾಡ್ತಾನೆ, ಸೀಜ್ ಆಫ್ ದೇವನಹಳ್ಳಿ ಆ್ಯಂಡ್ ಮಿಲಿಟರಿ ಆ್ಯಕ್ಷನ್ ಎಗೇನೆಸ್ಟ್ ನಿಜಾಮ್ ಆಫ್ ಆರ್ಕಾಟ್, ಆರ್ಕಾಟಿನ ನಿಜಾಮನ ಮೇಲೆ ಸೈನಿಕ ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ, ಅದೇ ರೀತಿ ದೇವನಹಳ್ಳಿಯಲ್ಲಿ ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವನು ಅತ್ಯಂತ ಪ್ರಮುಖವಾಗಿ ಏನು ಮಾಡ್ತಾನೆ, ಏಳಿಗೆಗೆ ಬರ್ತಾನೆ. ಅಂದರೆ ಆ ಒಂದು ದಂಗೆ ಅಥವಾ ಮುತ್ತಿಗೆಯಲ್ಲಿ ಏನು ಮಾಡ್ತಾನೆ, ಇವನು ಪ್ರಮುಖ ಪಾತ್ರ ವಹಿಸ್ತಾನೆ. ಹಿ ವಾನ್ ದ ಹಾರ್ಟ್ಸ್ ಆಫ್ ಸೋಲ್ಜರ್ಸ್, ಸೈನಿಕರ ಹೃದಯವನ್ನು ಗೆಲ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡಿರ್ತಾನೆ. ಆ ಒಂದು ಮುತ್ತಿಗೆಯಲ್ಲಿ ಇವನ ಒಂದು ಕ್ರಿಯಾತ್ಮಕತೆ ಏನಾಗಿರುತ್ತೆ, ಅಲ್ಲಿ ಆ ಒಂದು ಅವನ ಏಳಿಗೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಹಿ ಬಿಕೇಮ್ ಫೇಮಸ್ ಆ್ಯಸ್ ನವಾಬ್ ಹೈದರ್ ಅಲಿ ಇನ್ ಎ ಶಾರ್ಟ್ ಟೈಮ್. ಅತ್ಯಂತ ಶಾರ್ಟ್ ಟೈಮಲ್ಲಿ ಏನು ಮಾಡ್ತಾನೆ ಇವನು, ನವಾಬ್ ಹೈದರ್ ಅಲಿ ಅಂತಕ್ಕಂತಹ ಒಂದು ಹೆಸರನ್ನು ಪಡೆದುಬಿಟ್ಟು ಫೇಮಸ್ ಆಗ್ತಾನೆ. ಯಾರು? ಹೈದರ್ ಅಲಿ. ನೆಕ್ಸ್ಟ್ ಹೈದರ್ ಅಲಿ. ಹಿ ವಾಸ್ ನೋನ್ ಫಾರ್ ಹಿಸ್ ಇನೋವೇಷನ್ಸ್ ಇನ್ ಆರ್ಮ್ಸ್. ಇನೋವೇಷನ್ಸ್ ಇನ್ ಆರ್ಮ್ಸ್ ಅಂದರೆ ಶಸ್ತ್ರಾಸ್ತ್ರಗಳ ಅನ್ವೇಷಣೆ ಅಂತ ಕರಿತೀವಿ. ಅಂದರೆ ವೆಪನ್ಸಲ್ಲಿ ಹೊಸ ರೀತಿಯ ವೆಪನ್ಸ್ಗಳನ್ನು ಕಂಡುಹಿಡಿಯೋದ್ರಲ್ಲಿ ಹೈದರ್ ಅಲಿ ಏನಾಗಿರ್ತಾನೆ, ನಿಸ್ಸೀಮನಾಗಿರ್ತಾನೆ. ಹಾಗಾಗಿ ಇವನನ್ನು ಇನೋವೇಷನ್ಸ್ ಇನ್ ಆರ್ಮ್ಸ್, ಒಬ್ಬ ವೆಪನ್ಸಲ್ಲಿ ಅನ್ವೇಷಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂತಹ ಒಂದು ಪರಿಚಯವನ್ನು ಇವನನ್ನು ಕಾಣ್ಬೋದು ಅಂತ ಹೇಳ್ಬೋದು. ವಿತ್ ಈಸ್ ಸ್ವಿಫ್ಟ್ ಆ್ಯಕ್ಷನ್ಸ್ ಈ ವೀಕೆಂಡ್ ದ ಪವರ್ ಆಫ್ ದಳವಾಯಿ ಆ್ಯಂಡ್ ಸೈಡ್ಲೈನ್ಡ್ ದ ಕಿಂಗ್ ಕೃಷ್ಣರಾಜ ಒಡೆಯರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಸ್ವಿಫ್ಟ್ ಆ್ಯಕ್ಷನ್ ಅಂದರೆ ಕ್ಷಿಪ್ರ ಕಾರ್ಯಗಳು, ಅಂದ್ರೆ ಕ್ಷಿಪ್ರವಾಗಿ ಅವನು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಸೈನಿಕ ಕಾರ್ಯಾಚರಣೆಗಳನ್ನು ಮಾಡ್ತಾನೆ. ಈ ವೀಕೆಂಡ್ ದ ಪವರ್ ಆಫ್ ದಳವಾಯಿಯ ಮೈಸೂರಿನ ಅರಸರಿರ್ತಕ್ಕಂತಹ ಆಸ್ಥಾನದಲ್ಲಿರ್ತಕ್ಕಂಥ ದಳವಾಯಿಯರ ಪವರನ್ನು ಏನು ಮಾಡ್ತಾನೆ, ಇವನು ದುರ್ಬಲಗೊಳಿಸ್ತಾನೆ. ಆ್ಯಂಡ್ ಸೈಡ್ಲೈನ್ಡ್ ದ ಕಿಂಗ್ ಕೃಷ್ಣರಾಜ ಒಡೆಯರ್, ಮೈಸೂರಿನ ಒಡೆಯರಾಗಿರ್ತಕ್ಕಂತಹ ಕೃಷ್ಣರಾಜ ಒಡೆಯರ್ನ ಸೈಡ್ಲೈನರ್ ಅಂದರೆ ಬದಿಗೆ ತಳ್ಳಿಬಿಟ್ಟು ಇವನು ಎಸ್ಟಾಬ್ಲಿಷ್ಡ್ ದ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್, ಮೈಸೂರಿನ ಸಂಪೂರ್ಣ ಅಡ್ಮಿನಿಸ್ಟ್ರೇಷನ್ನ ಮೇಲೆ ಇವನು ತನ್ನ ನಿಯಂತ್ರಣವನ್ನು ಸ್ಥಾಪನೆ ಮಾಡ್ತಾನೆ. ಎಸ್ಟಾಬ್ಲಿಷ್ಡ್ ದ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಈ ರೀತಿ ಮೈಸೂರಿನಲ್ಲಿ ಹೈದರ್ ಅಲಿ ಏನಾಗ್ತಾನೆ, ಏಳಿಗೆಗೆ ಬರ್ತಾನೆ. ದ ನವಾಬ್ ಆಫ್ ಆರ್ಕಾಟ್, ಮರಾಠಾಸ್ ಆ್ಯಂಡ್ ನಿಜಾಮ್ ಆಫ್ ಹೈದರಾಬಾದ್ were fighting to establish their supremacy over each other and also to preserve their political existence. Nawab of Arcot, Marathas and Nizam of Hyderabad were fighting to establish their supremacy over each other. ಆರ್ಕಾಟಿನ ನವಾಬರು, ಮರಾಠರು ಮತ್ತು ಹೈದರಾಬಾದಿನ ನಿಜಾಮರು ಇವರು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೋಸ್ಕರ ತಮ್ಮಲ್ಲೇ ಏನಾಗ್ತಿರ್ತಾರೆ, ಫೈಟ್ ಅಂದರೆ ಹೋರಾಟಗಳನ್ನು, ತಮ್ಮಲ್ಲಿ ಸ್ಟ್ರಗಲ್ಸ್ಗಳನ್ನು ಮಾಡ್ತಿರ್ತಾರೆ, ತಮ್ಮಲ್ಲೇ ಯುದ್ಧಗಳನ್ನು ಮಾಡ್ತಿರ್ತಾರೆ. ಆಲ್ಸೋ ಟು ಪ್ರಿಸರ್ವ್ ದೇರ್ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್, ರಾಜಕೀಯ ಅಸ್ತಿತ್ವವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ, ಎಲ್ಲಿ ಕರ್ನಾಟಕ ಅಥವಾ ದಕ್ಷಿಣ ಭಾಗದಲ್ಲಿ ತಮ್ಮ ಪೊಲಿಟಿಕಲ್ ಎಕ್ಸಿಸ್ಟೆನ್ಸನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಇವರಲ್ಲೇ ಒಂದು ಕಾಂಪಿಟೇಷನ್, ಪೈಪೋಟಿ ಇರುತ್ತೆ ಮರಾಠರಲ್ಲಿ, ನವಾಬರಲ್ಲಿ, ಹಾಗೆ ಹೈದರಾಬಾದಿನ ನಿಜಾಮರಲ್ಲಿ. The British and French were attempting to exploit
ದೀಸ್ ಡಿವಿಷನ್ಸ್ ಫಾರ್ ದೇರ್ ಓನ್ ಬೆನಿಫಿಟ್. ಆದರೆ ಬ್ರಿಟಿಷರು ಮತ್ತು ಫ್ರೆಂಚರು ತಮ್ಮ ಬೆನಿಫಿಟಿಗೋಸ್ಕರ ಇವರಲ್ಲಿರ್ತಕ್ಕಂಥ ಡಿವಿಷನ್ಸ್ ಒಡಕುಗಳನ್ನು ಏನು ಮಾಡ್ತಾರೆ, ತಮ್ಮ ಬೆನಿಫಿಟಿಗೋಸ್ಕರ ಬಳಕೆ ಮಾಡ್ತಾರೆ. ಲೆಟ್ ಅಸ್ ನೋ ಮೋರ್ ಅಬೌಟ್ ದ ಆಂಗ್ಲೋ ಮೈಸೂರು ವಾರ್ಸ್ ದಟ್ ಟೂಕ್ ಪ್ಲೇಸ್ ಡ್ಯೂರಿಂಗ್ ದ ರೀನ್ ಆಫ್ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ ಇನ್ ದಿಸ್ ಬ್ಯಾಕ್ ಡ್ರಾಪ್. ಈ ಹಿನ್ನೆಲೆಯಲ್ಲಿ ನಾವು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ಮಾಡಿರ್ತಕ್ಕಂಥ ಆಂಗ್ಲೋ ಮೈಸೂರು ವಾರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಆಂಗ್ಲೋ ಮೈಸೂರು ವಾರ್. This was started in 1767 and ended in 1769. The prominence gained by Hyder Ali in the south was not tolerated by the British. So, First Anglo-Mysore War was started in 1767 and ended in 1769. The prominence gained by the Hyder Ali in south was not tolerated by the British. ದಕ್ಷಿಣ ಭಾರತದಲ್ಲಿ ಪ್ರಾಮಿನೆನ್ಸ್ ಆಗಿ ಅಂದರೆ ಪ್ರಮುಖವಾಗಿ ಬೆಳವಣಿಗೆ ಹೊಂದುತ್ತಿದ್ದ ಹೈದರ್ ಅಲಿಯನ್ನು ಕಂಡುಬಿಟ್ಟು ಬ್ರಿಟಿಷ್ ಮರಾಠಾಸ್ ಆ್ಯಂಡ್ ದ ನಿಜಾಮ್ಸ್ ಆಫ್ ಹೈದರಾಬಾದ್ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರಿಗೆ ಸಹಿಸೋಕ್ಕೆ ಆಗಲಿಲ್ಲ. ನಾಟ್ ಟಾಲರೇಟೆಡ್, ಅವರಿಗೆ ಸಹಿಸೋಕ್ಕೆ ಸಾಧ್ಯವಾಗಲಿಲ್ಲ. ದ ಬ್ರಿಟಿಷ್ ಎಂಟರ್ಡ್ ಇಂಟು ಆ್ಯನ್ ಅಗ್ರಿಮೆಂಟ್ ವಿತ್ ಮರಾಠಾ ಆ್ಯಂಡ್ ದ ನಿಜಾಮ್ ಆಫ್ ಹೈದರಾಬಾದ್ ಅಗೇನೆಸ್ಟ್ ಹೈದರ್ ಅಲಿ. ಎ ಟ್ರೀ-ಪಾರ್ಟಿ ಅಲಯನ್ಸ್ ಎಮರ್ಜ್ಡ್. ಸೊ ಬ್ರಿಟಿಷ್ ಎಂಟರ್ಡ್ ಇಂಟು ಎ ಅಗ್ರಿಮೆಂಟನ್ನು ಮಾಡ್ಕೊತಾರೆ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದಿನ ನಿಜಾಮರೊಂದಿಗೆ ತ್ರಿಪಕ್ಷ ಒಕ್ಕೂಟ, ತ್ರೀ-ಪಾರ್ಟಿ ಅಲಯನ್ಸ್ ಅಂತಕ್ಕಂಥ ಒಂದು ಒಕ್ಕೂಟವನ್ನು ಮಾಡ್ಕೊತಾರೆ. ಬಟ್ ಹೈದರ್ ಅಲಿ ವಿತ್ ಮನಿಪುಲೇಟಿವ್ ಐಡಿಯಾಸ್ ವಾಸ್ ಸಕ್ಸಸ್ಫುಲ್ ಇನ್ ಬ್ರೇಕಿಂಗ್ ದ ಅಲಿಯನ್ಸ್. ಆದರೆ ಹೈದರ್ ಅಲಿಯ ಬುದ್ಧಿವಂತಿಕೆಯ ಉಪಾಯಗಳೇನು ಮಾಡ್ತವೆ, ಈ ಒಂದು ಒಪ್ಪಂದವನ್ನು ಒಡೆಯೋದ್ರಲ್ಲಿ ಯಶಸ್ಸಾಗ್ತವೆ, ಅಂದರೆ ಈ ಒಪ್ಪಂದವನ್ನು ಹೊಡಿತವೆ. ಹಿ ಆಲ್ಸೋ ಕ್ರಿಯೇಟೆಡ್ ಎನಿಮಿಟಿ ಅಂಡ್ ಡಿಸ್ಟ್ರಸ್ಟ್ ಅಮಾಂಗ್ ಮರಾಠಾಸ್ ಅಂಡ್ ನಿಜಾಮ್ಸ್ ಆಫ್ ಹೈದರಾಬಾದ್ ಅಂಡ್ ದ ಬ್ರಿಟಿಷ್. ಸೊ ಹೈದರ್ ಅಲಿ ಕ್ರಿಯೇಟೆಡ್ ಎನಿಮಿಟಿ ಅಂಡ್ ಡಿಸ್ಟ್ರಸ್ಟ್ ಬಿಟ್ವೀನ್ ಮರಾಠಾಸ್, ನಿಜಾಮ್ಸ್ ಆಫ್ ಹೈದರಾಬಾದ್ ಅಂಡ್ ದ ಬ್ರಿಟಿಷ್. ಹೈದರ್ ಅಲಿ ಏನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಮರಾಠರು ಮತ್ತು ಹೈದರಾಬಾದ್ ನಿಜಾಮರನ್ನು ಎತ್ತು ಕಟ್ತಾನೆ. ಅಂದರೆ ಬ್ರಿಟಿಷರ ವಿರೋಧಿ ಭಾವನೆಯನ್ನು ಅಥವಾ ವೈರತ್ವವನ್ನು ಮರಾಠರಲ್ಲಿ, ಹೈದರಾಬಾದಿನ ನಿಜಾಮರಲ್ಲಿ ಹೈದರ್ ಅಲಿ ಏನು ಮಾಡ್ತಾನೆ, ಬೆಳೆಯೋದಕ್ಕೆ ಕಾರಣ ಆಗ್ತಾನೆ ಅಂತ ನಾವು ಹೇಳ್ಬೋದು. ಇನ್ 1767 ಹೈದರ್ ಅಲಿ ಅಂಡ್ ನಿಜಾಮ್ ಆಫ್ ಹೈದರಾಬಾದ್ ಅಟ್ಯಾಕ್ಡ್ ಆರ್ಕಾಟ್. 1767 ಹೈದರ್ ಅಲಿ ಮತ್ತು ನಿಜಾಮ್ ಆಫ್ ಹೈದರಾಬಾದ್ ಇವರು ಒಟ್ಟಾರೆ ಸೇರಿಬಿಟ್ಟು ಆರ್ಕಾಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ದ ಕಿಂಗ್ ಆಫ್ ಆರ್ಕಾಟ್ ಹ್ಯಾಡ್ ಆ್ಯನ್ ಅಲಿಯನ್ಸ್ ವಿತ್ ದ ಬ್ರಿಟಿಷ್. ಸೊ ಆರ್ಕಾಟ್ ಹ್ಯಾಡ್ ಆ್ಯನ್ ಅಲಿಯನ್ಸ್ ವಿತ್ ದ ಬ್ರಿಟಿಷರ ಒಂದು ಆಶ್ರಿತ ಪ್ರದೇಶ ಯಾವುದಾಗಿರುತ್ತೆ, ಆರ್ಕಾಟ್ ಆಗಿರುತ್ತೆ. ಇದು ಬ್ರಿಟಿಷರಿಗೆ ಒಳಪಟ್ಟಿರತಕ್ಕಂತಹ ಪ್ರದೇಶ. ದ ವಾರ್ ಸ್ಟಾರ್ಟೆಡ್ ವಿತ್ ದಿಸ್ ಇನ್ಸಿಡೆಂಟ್. ಈ ಇನ್ಸಿಡೆಂಟಿಂದ ವಾರ್ ಏನಾಗುತ್ತೆ, ಆರಂಭ ಆಗುತ್ತೆ. ದ ಬ್ಯಾಟಲ್ಸ್ ಟೂಕ್ ಪ್ಲೇಸ್ ಇನ್ ತಿರುಚನಾಪಲ್ಲಿ, ತಿರುವಣ್ಣಾಮಲೈ, ಅಂಬೂರ್ ಅಂಡ್ ಅದರ್ ಪ್ಲೇಸಸ್. ಈ ಪ್ಲೇಸಸ್ಗಳಲ್ಲಿ ಯಾವುದು, ತಿರುಚನಾಪಲ್ಲಿ, ತಿರುವಣ್ಣಾಮಲೈ, ಅಂಬೂರ್ ಮತ್ತು ಇನ್ನು ಇತರ ಪ್ಲೇಸಸ್ಗಳಲ್ಲಿ ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಹೈದರ್ ಅಲಿ ಕನ್ಸಿಡರ್ಡ್ ದ ವಾರ್ ಆಸ್ ಎ ಚಾಲೆಂಜ್ ಟು ಹಿಸ್ ಪರ್ಸನಲ್ ಪವರ್ ಅಂಡ್ ಕಂಟಿನ್ಯೂಡ್ ವಿತ್ ದ ವಾರ್. ಸೊ ಹೈದರ್ ಅಲಿ ಕನ್ಸಿಡರ್ಡ್ ದಿಸ್ ವಾರ್ ವಾಸ್ ಚಾಲೆಂಜ್ ಟು ಹಿಸ್ ಪರ್ಸನಲ್ ಪವರ್. ಅವನ ಪರ್ಸನಲ್ ಪವರಿಗೆ ಒಂದು ಸವಾಲು, ಅವನ ವೈಯಕ್ತಿಕ ಶಕ್ತಿಯ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿಬಿಟ್ಟು ಈ ಯುದ್ಧವನ್ನು ಮುಂದುವರಿಸ್ತಾನೆ. ಹಿಸ್ ಆರ್ಮಿ ರೀಚ್ಡ್ ಮದ್ರಾಸ್ ಬೈ 1767. ಸೊ ಹೈದರ್ ಅಲಿಸ್ ಆರ್ಮಿ ರೀಚ್ಡ್ ಮದ್ರಾಸ್ ಇನ್ 1767 and created panic among the British. ಸೊ ಬ್ರಿಟಿಷರಲ್ಲಿ ಯಾವಾಗ ಹೈದರ್ ಅಲಿಯ ಆರ್ಮಿ ಏನಾಗುತ್ತೆ, ಮದ್ರಾಸನ್ನು ತಲುಪುತ್ತೆ ಇನ್ 1769 ಇದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸುತ್ತೆ, ಭಯವನ್ನು ಹುಟ್ಟಿಸುತ್ತೆ. ಕ್ರಿಯೇಟೆಡ್ ಪ್ಯಾನಿಕ್ ಅಮಾಂಗ್ ದ ಬ್ರಿಟಿಷರಲ್ಲಿ ಭಯವನ್ನು ಹುಟ್ಟಿಸುತ್ತೆ. ಇನ್ವಿಟಬಲಿ ದ ಬ್ರಿಟಿಷ್ ಎಂಟರ್ಡ್ ಆ್ಯನ್ ಅಗ್ರಿಮೆಂಟ್ ವಿತ್ ಹೈದರ್ ಅಲಿ ಥ್ರೂ
ಮದ್ರಾಸ್ ಟ್ರೀಟಿ. ಅನಿವಾರ್ಯವಾಗಿ ಬ್ರಿಟಿಷರು ಸೋಲನ್ನು ಅನುಭವಿಸ್ಬಿಟ್ಟು ಏನು ಮಾಡ್ತಾರೆ, ಕೊನೆಯದಾಗಿ ಹೈದರಾಲಿಯೊಡನೆ ಅಗ್ರಿಮೆಂಟನ್ನು ಮಾಡ್ಕೊತಾರೆ, ಮದ್ರಾಸ್ ಟ್ರೀಟಿ, ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊತಾರೆ. ಸೊ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ಬೈ ಸೈನಿಂಗ್ ದ ಮದ್ರಾಸ್ ಟ್ರೀಟಿ. ಸೊ ದಿಸ್ ವಾರ್ ವಾಸ್ ಎಂಡೆಡ್ ಬೈ ಮದ್ರಾಸ್ ಟ್ರೀಟಿ. ಮದ್ರಾಸ್ ಟ್ರೀಟಿಯಿಂದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ, ಕೊನೆಯಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ದಿಸ್ ವಾರ್ ವಾಸ್ ಹೆಲ್ಡ್ ಆನ್ 1780 to 1784. The British attempted to break the Madras Treaty when Madhavarao attacked Srirangapatna with Maratha army. So British attempted to break the Madras Treaty. ಮದ್ರಾಸ್ ಟ್ರೇಟಿ ಆಗಿರುತ್ತೆ ಯಾವಾಗ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಈ ಟ್ರೇಟಿಯನ್ನು ಬ್ರಿಟಿಷರು ಏನು ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ವೆನ್ ಮಾಧವರಾವ್ ಅಟ್ಯಾಕ್ಡ್ ಶ್ರೀರಂಗಪಟ್ಟಣ ವಿತ್ ಮರಾಠ ಆರ್ಮಿ. ಮಾಧವರಾವ್ ಏನು ಮಾಡ್ತಾನೆ, ಮರಾಠ ಸೈನ್ಯದೊಂದಿಗೆ ಶ್ರೀರಂಗಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಸೊ ಶ್ರೀರಂಗಪಟ್ಟಣ ಹೈದರಾಲಿಯ ಒಂದು ಪ್ರದೇಶ ಆಗಿರುತ್ತೆ. ಹೈದರಾಲಿ ಎಕ್ಸ್ಪೆಕ್ಟೆಡ್ ದ ಬ್ರಿಟಿಷ್ ಸಪೋರ್ಟ್ ಹಿಮ್ ಆ್ಯಸ್ ಪರ್ ದ ಮದ್ರಾಸ್ ಟ್ರೇಟಿ. ಮದ್ರಾಸ್ ಟ್ರೇಟಿ ಪ್ರಕಾರ ಹೈದರಾಲಿ ಏನು ಎಕ್ಸ್ಪೆಕ್ಟ್ ಮಾಡುತ್ತಾನೆ ಅಂದರೆ, ಬ್ರಿಟಿಷರು ನನಗೆ ಸಹಾಯವನ್ನು ಮಾಡ್ಬೋದು ಅಂತ. ಬಟ್ ದ ಬ್ರಿಟಿಷ್ ರಿಜೆಕ್ಟೆಡ್ ದ ರಿಕ್ವೆಸ್ಟ್ ಆಫ್ ಹೈದರಾಲಿ ಆ್ಯಂಡ್ ವೆಂಟ್ ಅಗೇನೆಸ್ಟ್ ದ ಮದ್ರಾಸ್ ಟ್ರೇಟಿ. ಯಾವಾಗ ಶ್ರೀರಂಗಪಟ್ಟಣದ ಮೇಲೆ ಮಾಧವರಾವ್ ಅಟ್ಯಾಕ್ ಮಾಡಿದಾಗ ಬ್ರಿಟಿಷರು ಈ ಒಂದು ಮದ್ರಾಸ್ ಟ್ರೇಟಿ ಪ್ರಕಾರ ಹೈದರಾಲಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲ್ಲ. ಹಾಗೆ ವೆಂಟ್ ಅಗೇನೆಸ್ಟ್ ದ ಮದ್ರಾಸ್ ಟ್ರೇಟಿ, ಆ ಮದ್ರಾಸ್ ಟ್ರೇಟಿಯ ವಿರುದ್ಧವಾಗಿ ಅವರು ನಡ್ಕೊಳೋದಕ್ಕೆ ಆರಂಭ ಮಾಡ್ತಾರೆ. ಸೊ ಮಾಹೆ ದ ಫ್ರೆಂಚ್ ಕಾಲೋನಿ ವಾಸ್ ಅಂಡರ್ ದ ಹೋಲ್ಡ್ ಆಫ್ ಹೈದರಾಲಿ. ಮಾಹೆ ಫ್ರೆಂಚ್ ಕಾಲೋನಿ ಆಗಿರುತ್ತೆ, ಆದರೂ ಕೂಡ ಇದು ಹೈದರಾಲಿಯ ಅಧೀನದಲ್ಲಿರುತ್ತೆ. ಆದರೆ ದ ಬ್ರಿಟಿಷ್ ಅಟ್ಯಾಕ್ಡ್ ಮಾಹೆ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್. ಹೈದರಾಲಿಗೆ ಸೇರತಕ್ಕಂಥ ಮಾಹೆಯ ಮೇಲೆ ಬ್ರಿಟಿಷರು ಅಟ್ಯಾಕನ್ನು ಮಾಡಿಬಿಟ್ಟು ಅದನ್ನು ಕ್ಯಾಪ್ಚರ್ಡ್ ಮಾಡ್ತಾರೆ, ತಮ್ಮ ವಶಕ್ಕೆ ತೆಗೆದುಕೊತಾರೆ. ಸೊ ದಿಸ್ ಈಸ್ ದ ರೀಸನ್ ಫಾರ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ವಾಸ್ ಸ್ಟಾರ್ಟೆಡ್ ಇನ್ 1780. ಇನ್ ದ ಬಿಗಿನಿಂಗ್ ಹೈದರಾಲಿ ಗೈನ್ಡ್ ಅಪ್ಪರ್ ಹ್ಯಾಂಡ್. ಸೆಕೆಂಡ್ ಆಂಗ್ಲೋ ಮೈಸೂರು ಯುದ್ಧ 1780ಯಲ್ಲಿ ಆಗುತ್ತೆ. ಇನ್ ದ ಬಿಗಿನಿಂಗ್ ಆರಂಭದಲ್ಲಿ ಹೈದರಾಲಿ ಗೈನ್ಡ್ ದ ಅಪ್ಪರ್ ಹ್ಯಾಂಡ್, ಮೇಲುಗೈಯನ್ನು ಸಾಧಿಸ್ತಾನೆ, ಅಂದರೆ ಗೆಲುವನ್ನು ಸಾಧಿಸ್ತಾನೆ. ಈ ಕ್ಯಾಪ್ಚರ್ಡ್ ಮೆನಿ ಫೋರ್ಟ್ಸ್ ಆಫ್ ಕರ್ನಾಟಕ. ಹೈದರಾಲಿ ಕ್ಯಾಪ್ಚರ್ಡ್ ಮೆನಿ ಫೋರ್ಟ್ಸ್ ಆಫ್ ಕರ್ನಾಟಕ ರೀಜನ್. ಕರ್ನಾಟಕ ಪ್ರದೇಶದ ಹಲವಾರು ಕೋಟೆಗಳನ್ನು ಹೈದರಾಲಿ ತನ್ನ ವಶಕ್ಕೆ ತೆಗೆದುಕೊತಾನೆ. ಆ್ಯನ್ ಆರ್ಮಿ ವಾಸ್ ಕೆಪ್ಟ್ ಇನ್ ಸ್ಟ್ಯಾಂಡ್ ಬೈ ದ ಬ್ರಿಟಿಷ್ ಆ್ಯಂಡ್ ಇಟ್ ವಾಸ್ ಲೆಡ್ ಬೈ ಸರ್ ಐರ್ಕೋಟ್. ಆದರೆ ಬ್ರಿಟಿಷರ ಸೇನೆಯ ಜವಾಬ್ದಾರಿಯನ್ನು ಸರ್ ಐರ್ಕೋಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಬ್ರಿಟಿಷ್ ಆಫೀಸರ್ ವಹಿಸ್ಕೊತಾನೆ. ಈ ಫಾಲೋಡ್ ಹೈದರಾಲಿಸ್ ಆರ್ಮಿ ಟಿಲ್ ಪಾಂಡಿಚೇರಿವರೆಗೂ ಏನು ಮಾಡ್ತಾನೆ, ಹೈದರಾಲಿಯ ಸೈನ್ಯವನ್ನು ಇವನು ಫಾಲೋ ಮಾಡ್ಕೊತ ಹೋಗ್ತಾನೆ. ಯಾರು, ಸರ್ ಐರ್ಕೋಟ್. ಹೈದರಾಲಿ ವಾಸ್ ಡಿಫೆಟೆಡ್ ಇನ್ ಎ ಬ್ಯಾಟಲ್ ಹೆಲ್ಡ್ ಇನ್ ಪೋರ್ಟ್ ನೋವೆ ಬೈ ದ ಬ್ರಿಟಿಷ್. ಹೈದರಾಲಿ ವಾಸ್ ಡಿಫೆಟೆಡ್ ಬೈ ದ ಬ್ರಿಟಿಷ್ ಇನ್ ಬ್ಯಾಟಲ್ ಆಫ್ ಪೋರ್ಟೋನೋವೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಬ್ಯಾಟಲಲ್ಲಿ, ಯುದ್ಧದಲ್ಲಿ ಹೈದರಾಲಿ ಸೋಲ್ತಾನೆ. ಮೀನ್ವೈಲ್ ಬೈ ಎಂಟರಿಂಗ್ ಸಾಲಬಾಯಿ ಅಗ್ರಿಮೆಂಟ್ ದ ಬ್ರಿಟಿಷ್ ವರ್ ಸಕ್ಸಸ್ಫುಲ್ ಇನ್ ವಿನ್ನಿಂಗ್ ಓವರ್ ದ ಮರಾಠಾಸ್ ಆ್ಯಂಡ್ ನಿಜಾಮ್ ಆಫ್ ಹೈದರಾಬಾದ್ ಟು ದೇರ್ ಸೈಡ್. ಸಾಲಬಾಯಿ ಅಗ್ರಿಮೆಂಟನ್ನು ಬ್ರಿಟಿಷರು ಮರಾಠರೊಂದಿಗೆ, ಹೈದರಾಬಾದ್ ನಿಜಾಮರೊಂದಿಗೆ ಮಾಡ್ಕೊಂಡ್ಬಿಟ್ಟು ಇವಿಬ್ಬರನ್ನು ಕೂಡ ತನ್ನ ಕಡೆಗೆ, ದೇರ್ ಸೈಡ್, ತನ್ನ ಕಡೆಗೆ ಕರ್ಕೋತಾರೆ. ತಮ್ಮ ಸಪೋರ್ಟಿಗೆ ಈ ಮರಾಠರನ್ನು, ನಿಜಾಮರನ್ನು ಬ್ರಿಟಿಷರು ಸಾಲಬಾಯಿ ಅಗ್ರಿಮೆಂಟಿಂದ ತಮ್ಮ ಕಡೆಗೆ ಸೆಳ್ಕೋತಾರೆ. ಹೈದರಾಲಿ ಡೈಡ್ ಡ್ಯೂ ಟು ಇಲ್ನೆಸ್ ಡ್ಯೂರಿಂಗ್ ದ ವಾರ್. ಹೈದರಾಲಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ತಾನೆ. ದ ವಾರ್ ವಾಸ್ ಲೆಡ್ ಬೈ ಹಿಸ್ ಸನ್ ಟಿಪ್ಪು ಸುಲ್ತಾನ್. ಈ ಯುದ್ಧ ಟಿಪ್ಪು ಸುಲ್ತಾನಿಂದ ಮುಂದುವರಿಯುತ್ತೆ. ಟಿಪ್ಪು ಸುಲ್ತಾನ್ ವಾಸ್ ದ ಸನ್ ಆಫ್ ಹೈದರಾಲಿ. ಹೈದರಾಲಿಯ ಮಗ ಯಾರು, ಟಿಪ್ಪು ಸುಲ್ತಾನ್. ಸೊ ಟಿಪ್ಪು ಸುಲ್ತಾನ್
thought of all these developments and decided to protect Mangalore and the coastal regions. So Tipu Sultan decided to protect Mangalore and coastal regions. ಈ ಎಲ್ಲ ಸನ್ನಿವೇಶವನ್ನು ಗಮನಿಸಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಮಂಗಳೂರು ತನ್ನ ವಶದಲ್ಲಿರ್ತಕ್ಕಂಥ ಮಂಗಳೂರು ಮತ್ತು ಕೋಸ್ಟಲ್ ರೀಜನ್ಸ್ ಕರಾವಳಿ ಪ್ರದೇಶವನ್ನು ಮೊದಲು ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಫೈನಲಿ ಹಿ ಡಿಫೀಟೆಡ್ ದ ಬ್ರಿಟಿಷ್, ಕೊನೆಯದಾಗಿ ಬ್ರಿಟಿಷರನ್ನು ಟಿಪ್ಪು ಸುಲ್ತಾನ್ ಸೋಲಿಸ್ತಾನೆ. ದ ಟ್ರೇಟಿ ಆಫ್ ಮಂಗಳೂರು ಎಂಡೆಡ್ ದ ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಇನ್ 1784. In 1784, the second Anglo-Mysore war was ended by Treaty of Mangalore. ಮಂಗಳೂರು ಟ್ರೇಟಿ, ಮಂಗಳೂರು ಒಪ್ಪಂದದಿಂದ ಈ ಎರಡನೇ ಆಂಗ್ಲೋ ಮೈಸೂರು ವಾರ್ ಏನಾಗುತ್ತೆ, ಎಂಡ್ ಆಗುತ್ತೆ. ಎಷ್ಟರಲ್ಲಿ? 1784. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಡಿಸ್ಕಸ್ಡ್ ದ ಎಮರ್ಜ್ ಆಫ್ ಹೈದರ್ ಅಲಿ and first and second Anglo-Mysore wars. In the next class we discuss about the third and fourth Anglo-Mysore wars. Okay, write down the homework. 2 questions. How did Hyder Ali come to power? Second question, which treaty ended the second Anglo-Mysore war? Okay dear students, thank you.